ಇನ್ನು ಸಂಪುಟ ಪುನರ್ರಚನೆ ಹೈಕಮಾಂಡ್ನ ನಿರ್ಧಾರವಾಗಿರುತ್ತೆ. ಪಕ್ಷ ಹೇಳಿದಾಗ ಎಲ್ಲಾ ಕೆಲಸಕ್ಕೂ ನಾವು ಸಿದ್ಧರಿದ್ದೇವೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸೋದಕ್ಕೆ ತಯಾರಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಕೃಷ್ಣ ಬೈರೇಗೌಡ ಅಥವಾ ದಿನೇಶ್ ಗುಂಡೂರಾವ್ ಇರಬಹುದು, ಪಕ್ಷ ಸೂಚನೆ ಕೊಟ್ಟರೆ ಎಲ್ಲಾ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಹೈಕಮಾಂಡಿಗೆ ಬದ್ರಲ್ಲ. ಈಗ ನಾಳೆ ನಾವು ಶಾಸಕನಾಗಿದ್ದಾಗ ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗ ಎಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಈಗ B.Pharm ಬೇಕಾದಾಗ ಪಕ್ಷ ಬೇಕು, ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು, ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು, ಅವ್ರ ಮಾರ್ಗದರ್ಶನ ಬೇಕು. ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ? ನೋ, ಎವ್ರಿಬಡಿ ಹ್ಯಾಸ್ ಟು ಫಾಲೋ. ಅದು ನಾನಿರ್ಬೋದು, ದಿನೇಶ್ ಅವರು ಇರ್ಬೋದು, ಬೈರೇಗೌಡರು ಇರ್ಬೋದು, ಎಲ್ಲರೂ ಕೂಡ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ನಾಳೆ ಹೋಗಿ ನೀನು ಚಿತ್ತಾಪುರ ಬೇಡಪ್ಪ, ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ನಿನ್ಗೆ ಉಸ್ತುವಾರಿ ಕೊಡ್ತಾ ಇದ್ದೀವಿ, ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇಬೇಕಾಗುತ್ತೆ. ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ತದೆ. OS ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. OS ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರಿ. ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನ ಪಕ್ಷ ನನಗೆ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಏನಿಲ್ಲ ಅಂದ್ರೂ ನಾನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡಿದ್ರೇನೆ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನ ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಕೆಲಸದ ವಿಷಯದಲ್ಲ, ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ. ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬಾ ಇದೆ. ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬುದು. ಎಲ್ಲ ಅವಕಾಶ ಸಿಕ್ಕಿದೆ, ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತ.